ಪ್ರಜ್ವಲ್ ಬ್ಯಾರಕ್ನಲ್ಲಿ ಇದ್ದಂಥ ಪೇಪರ್ ಕಟ್ಟಿಂಗ್ನಲ್ಲಿತ್ತು ಫೋಟೋಸ್. ಅರ್ಧಂಬರ್ಧ ಬಟ್ಟೆ ಇರುವಂಥ ಯುವತಿಯರ ಪೇಪರ್ ಕಟ್ಟಿಂಗ್ಸ್, ಅದು ಮಾಡೆಲ್ಸ್ ನಟಿಯರ ಫೋಟೋ ಇರೋ ಅಂಥ ಪೇಪರ್ ಕಟ್ಟಿಂಗ್ಸ್ ಪತ್ತೆಯಾಗಿದೆ. ಮೊಬೈಲ್ನಲ್ಲಿ ಇದ್ದಂಥ ಅಶ್ಲೀಲ ವಿಡಿಯೋ ಡೌನ್ಲೋಡ್ ಮಾಡಿರುವಂಥ ಆರೋಪ. ಡೌನ್ಲೋಡ್ ಮಾಡಿದ್ಯಾರು ಎಂಬ ಬಗ್ಗೆಯೂ ತನಿಖೆ ಚುರುಕುಗೊಳಿಸಲಾಗಿದೆ. ಮಾಹಿತಿಯನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಶಿವು ನೋಡಿ, ಆ ಬ್ಯಾರಕ್ನಲ್ಲಿ ಅರ್ಧ ಬಟ್ಟೆ ಹಾಕಿರೋ ಅಂಥ ಯುವತಿಯರ ಫೋಟೋಸ್, ಪೇಪರ್ ಕಟ್ಟಿಂಗ್ಸ್ ಕೂಡ ಸಿಕ್ತಂತೆ. ಮತ್ತೆ ವಿಡಿಯೋ ಡೌನ್ಲೋಡ್ ಮಾಡಿದಾರಂತೆ, ಅಶ್ಲೀಲ ವಿಡಿಯೋ. ಹಾಗಾದ್ರೆ ಇದೆಲ್ಲ ಮಾಡಿದ್ಯಾರು ಅಂತ? ಮಧುಸೂದನ್, ಸದ್ಯ ಪತ್ತೆ ಆಗಿರುವಂಥ ಮೊಬೈಲ್ನಲ್ಲಿ ಸುಮಾರು 70ಕ್ಕೂ ಹೆಚ್ಚು ಅಶ್ಲೀಲ ಡೌನ್ಲೋಡ್ ಮಾಡಿರುವಂಥ ವಿಡಿಯೋಗಳು ಪತ್ತೆ ಆಗಿದೆ. ಮೊಬೈಲ್ ನನ್ನದಲ್ಲ ಅನ್ನೋ ಮಾತನ್ನ ಪ್ರಜ್ವಲ್ ಹೇಳ್ತಿರುವಂಥದ್ದು ಒಂದು ಕಡೆ, ಮತ್ತೊಂದು ಕಡೆ ಪ್ರತಾಪ್ ಮೊಬೈಲ್ ನಂದೇ ಅಂತ ಹೇಳ್ತಿದ್ದಾರೆ. ಆದರೆ ಮೊಬೈಲ್ನಲ್ಲಿ ಸಿಕ್ಕಂಥ ಅಶ್ಲೀಲ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿದ್ದು ಯಾರು ಅನ್ನೋದರ ಪ್ರಶ್ನೆಗೆ ಇಬ್ರು ಕೂಡ ಉತ್ತರವನ್ನು ಕೊಡ್ತಿಲ್ಲ. ಅದ್ರ ಬಗ್ಗೆ ಪ್ರಜ್ವಲ್ ರೇವಣ್ಣ ಕೂಡ ಉತ್ತರವನ್ನು ಕೊಡ್ತಿಲ್ಲ, ಜೊತೆಗೆ ಪ್ರತಾಪ್ ಕೂಡ ಉತ್ತರವನ್ನು ಕೊಡ್ತಿಲ್ಲ. ಮೊಬೈಲ್ ಮಾತ್ರ ನಂದು ಅಂತೇಳಿ ಪ್ರತಾಪ್ ಹೇಳಿದ್ರೆ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಹೇಳ್ತಿರುವಂಥದ್ದು. ಆದರೆ ಆ ಜೈಲ್ನ ಬ್ಯಾರಕ್ನ ಒಳಗಡೆ ಪ್ರಜ್ವಲ್ ರೇವಣ್ಣ ಅವರು ಮಲ್ಕೊಂಡಿದ್ದಂಥ ಹಾಸಿಗೆ ಏನಿದೆ ಅದರ ಕೆಳಭಾಗದಲ್ಲಿ ಒಂದಷ್ಟು ಪೇಪರ್ ಕಟಿಂಗ್ಸ್ಗಳು ಪತ್ತೆ ಆಗಿರುವಂಥದ್ದು. ಒಂದು ಕಡೆ ಪೇಪರ್ ಕಟಿಂಗ್ಸು, ಮತ್ತೊಂದು ಕಡೆ ಸಣ್ಣದಾದಂಥ ಹ್ಯಾಂಡ್ ನೋಟ್ಬುಕ್ ಪತ್ತೆ ಆಗಿದೆ. ಹ್ಯಾಂಡ್ ನೋಟ್ಬುಕ್ಕಲ್ಲಿ 40ಕ್ಕೂ ಹೆಚ್ಚು ಮೊಬೈಲ್ ನಂಬರ್ಗಳು ಪತ್ತೆ ಆಗಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಆ ಪೇಪರ್ಗಳಲ್ಲಿ, ಅಂದರೆ ನ್ಯೂಸ್ ಪೇಪರ್ಗಳಲ್ಲಿ ಬಂದಿದ್ದಂಥ ಆರ್ಟಿಕಲ್ಗಳಲ್ಲಿ ಇರುವಂಥ ನಟಿಯರ ಆ ಪೇಪರ್ ಕಟಿಂಗ್ಸ್ಗಳು ಕೂಡ ಪತ್ತೆ ಆಗಿರುವಂಥದ್ದು. ಈ ಪೈಕಿ ಒಂದಷ್ಟು ಅಶ್ಲೀಲವಾದಂಥ ಫೋಟೋ ಕಟಿಂಗ್ಗಳನ್ನು ಕೂಡ ಪತ್ತೆ ಆಗಿರುವಂಥದ್ದು. ಇದರ ಬಗ್ಗೆ ಪ್ರಶ್ನೆ ಮಾಡುವಂಥ ಕೆಲಸವನ್ನು CCB ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರು ಸಹ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು, ಜೊತೆಗೆ ಆತನ ಜೊತೆಯಲ್ಲಿ ಬ್ಯಾರಕ್ನಲ್ಲಿ ಇದ್ದಂಥ ಪ್ರತಾಪ್ ರಾಯ್ ಏನಿದ್ದಾನೆ ಆತ ಕೂಡ ಯಾವುದೇ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಡ್ತಿಲ್ಲ ಒಂದು ಕಡೆ. ಮತ್ತೊಂದು ಕಡೆ ಸದ್ಯ ಸೀಸ್ ಮಾಡಿರುವಂಥ ಮೊಬೈಲ್ ಏನಿದೆ 5G ರೆಡ್ಮಿ ಮೊಬೈಲ್, ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕ್ನಲ್ಲಿ ಸೀಸ್ ಆದಂಥ ಮೊಬೈಲ್, ಅದನ್ನು FSLಗೆ ಕಳಿಸುವಂಥ ಕೆಲಸವನ್ನು ಪರಪ್ಪನ ಅಗ್ರಹಾರ ಪೊಲೀಸರು ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ CCB ಪೊಲೀಸರು ದಾಳಿ ಮಾಡಿದಂಥ ನಂತರದಲ್ಲಿ ಅಲ್ಲಿ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಪತ್ತೆಯಾದಂಥ ಮೊಬೈಲ್ ಫೋನ್, ಸಿಮ್ ಕಾರ್ಡ್, ಚಾರ್ಜರ್, ಪೆನ್ ಡ್ರೈವ್ ಹಾಗೂ ಒಂದು ಸಣ್ಣ ನೋಟ್ಬುಕ್ ಏನಿದೆ ಅದನ್ನು ಸೀಸ್ ಮಾಡ್ಕೊಂಡಿರುವಂಥದ್ದು. ಸದ್ಯ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಪತ್ತೆಯಾದಂಥ ಹ್ಯಾಂಡ್ ಬುಕ್ನಲ್ಲಿ ಇದ್ದಂಥ ಮೊಬೈಲ್ ನಂಬರ್ಗಳು ಹಾಗೂ ಆತ ಬಳಕೆ ಮಾಡಿದಂಥ ಸಿಮ್ ಏನಿದೆ ಅದಕ್ಕೆ ಬಂದಿರುವಂಥ ಫೋನ್ ಕರೆಗಳು, ಜೊತೆಗೆ ಬಹುತೇಕ ಎಲ್ಲವೂ ಕೂಡ ವಾಟ್ಸಪ್ ಕಾಲ್ನಲ್ಲಿ ಮಾತನಾಡಿರುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿರೋದ್ರ ಹಿನ್ನೆಲೆಯಲ್ಲಿ ಪತ್ತೆಯಾಗಿರುವಂಥ ಸಿಮ್ ಏನಿದೆ ಅದು ಆಂಧ್ರ ಮೂಲದ ಏರ್ಟೆಲ್ ನೆಟ್ವರ್ಕ್ಗೆ ಸೇರಿದಂಥ ಸಿಮ್ ಅನ್ನೋದು ಗೊತ್ತಾಗಿರುವಂಥದ್ದು. ಪ್ರಮುಖವಾಗಿ ನಕಲಿ ID ಪ್ರೂಫ್ ಅನ್ನ ಕೊಟ್ಟು ಸಿಮ್ ಖರೀದಿ ಮಾಡಿರುವಂಥದ್ದು ಪತ್ತೆಯಾಗಿದೆ. ಆದರೆ ಸತ್ತವರ ಹೆಸರಿನಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಈ ಹಿಂದೆ ಸೀಸ್ ಆದಂಥ ಬಹುತೇಕ ಕೇಸ್ಗಳಲ್ಲೂ ಕೂಡ ಸತ್ತವರ ಹೆಸರನ್ನ ನಕಲಿ ID ಪ್ರೂಫ್ ಅನ್ನ ಕೊಟ್ಟು ಸಿಮ್ ಅನ್ನ ಖರೀದಿ ಮಾಡಿರುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಹೀಗಾಗಿ ಈ ಕೇಸ್ನಲ್ಲೂ ಕೂಡ ನಕಲಿ ID ಕೊಟ್ಟಿರುವಂಥದ್ದು ಕನ್ಫರ್ಮ್ ಆಗಿದೆ. ಆದರೆ ಎಲ್ಲ ಒಂದು ಕಡೆ ಸತ್ತವರ ID ಪ್ರೂಫ್ ಅನ್ನ ಕೊಟ್ಟು ಸಿಮ್ ಖರೀದಿ ಮಾಡಲಾಗಿದೆಯಾ ಅನ್ನೋ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡಿರುವಂಥದ್ದು. ಇವತ್ತು ಅಥವಾ ನಾಳೆ ಒಳಗಾಗಿ ಪೊಲೀಸರ ಕೈಗೆ CDR ರಿಪೋರ್ಟ್ ಸಿಗುತ್ತೆ. CDR ರಿಪೋರ್ಟ್ ಸಿಕ್ಕಂತ ನಂತರದಲ್ಲಿ ಯಾರಿಗೆಲ್ಲ ಕರೆ ಹೋಗಿದೆ ಅವರನ್ನು ಕೂಡ ಕರೆದು ವಿಚಾರಣೆ ಮಾಡಲಿಕ್ಕೆ ಸದ್ಯ ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಮಧುಸೂದನ್, ಧನ್ಯವಾದ ಶಿವು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.